ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಅಭ್ಯರ್ಥಿಗಳು ಸರ್ ಕ್ರೈಸ್ಟ್ ಶಾಲೆಗೆ ಏನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ನಮ್ಮಲ್ಲಿ ಇರಬೇಕು ಅಂತ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಜೊತೆಗೆ ದಾಖಲೆಗಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಎರಡಕ್ಕೂ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ನಿಮ್ಮಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾಮಿತರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಇತ್ತೀಚಿನ ಪಾಸ್ಪೋರ್ಟ್ ಅನ್ನೇ ಬಳಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನ ಜೊತೆಗೆ ಬ್ಲಾಕ್ ಇಂಕ್ ಅಲ್ಲಿ ಏನು ಸೈನ್ ಮಾಡಿರ್ತೀರಲ್ವಾ, ಸೊ ಅದನ್ನ ಏನ್ ಮಾಡಿ ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು. ಭಾವಚಿತ್ರ ಮತ್ತೆ ಸಹಿಯನ್ನ ಅಪ್ಲೋಡ್ ಮಾಡದ ಅರ್ಜಿಗಳು ತಿರಸ್ಕೃತಗೊಳ್ತವೆ. ಜಸ್ಟ್ ನೀವು ನಿಮ್ಮ ಫೋಟೋ ಮತ್ತೆ ಸೈನ್ ಅನ್ನ ಅದನ್ನ ನಿಮ್ಮ ಹತ್ರ ಇರಬೇಕು. ಜೊತೆಗೆ ಅದಕ್ಕೊಂದು ಸೈಜ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಆಕ್ಚುಲಿ ನೀವು ಅದಕ್ಕಿಂತ ಜಾಸ್ತಿ ಕೂಡ ತಗೊಳ್ಳೋದು ಇಲ್ಲ, ಓಕೆನಾ. ಸೊ ಅದೇ ಕಂಪ್ರೆಸ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಏನ್ ಬೇಕು, ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಮತ್ತೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನೀಡಲಾಗಿರುವಂತಹ ವಿದ್ಯಾರ್ಹತೆಯ ಎಲ್ಲಾ ವಿಷಯಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಫಾರ್ ಎಕ್ಸಾಂಪಲ್, ನೀವೀಗ B.Ed ಮಾಡ್ತಾ ಇದ್ದೀರಾ, B.Ed ಅಲ್ಲಿ 4th ಸೆಮ್ ಅಲ್ಲಿ ಇದ್ದೀರಾ, ಎಕ್ಸಾಮ್ ಬರ್ದಿದ್ದೀರಾ, ರಿಸಲ್ಟ್ ಬಂದಿಲ್ಲ, ಬಟ್ ಆದ್ರೆ ನಾನು ಅಪ್ಲೈ ಮಾಡ್ಬೋದಂದ್ರೆ ಅಪ್ಲೈ ಮಾಡಕ್ ಆಗೋದಿಲ್ಲ. ನಿಮ್ಮಲ್ಲಿ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಇರಲೇಬೇಕು. ಜೊತೆಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್, ಘಟಿಕೋತ್ಸವ ಪ್ರಮಾಣ ಪತ್ರ ಅಂತದ್ದು ಇದ್ರೆ ಓಕೆ. ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಇದ್ರೆ ಓಕೆ, ಇಲ್ಲ ಏನಾದ್ರೂ ಕಾನ್ವೊಕೇಶನ್ ಇದ್ರೆ ಅಂತಂದ್ರು ಓಕೆ. ಇನ್ನ ನಿಮ್ಮ ಜನ್ಮ ದಿನಾಂಕ ನಮೂದು ಆಗಿರುವಂತಹ SSLC ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ ಅಥವಾ ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ, ಜನನ ದಿನಾಂಕವನ್ನು ತೋರಿಸುವಂತ ಒಂದು ಸಂಚಿತ ದಾಖಲೆಯ ಉದ್ಧೃತ ಭಾಗ, ಮೀನ್ಸ್ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮಾಣ ಪತ್ರ ಕೊಡೋದು. ಸಾಮಾನ್ಯವಾಗಿ 10th SSLC ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ನೆಕ್ಸ್ಟ್ ಇನ್ನ ಸೈನಿಕ ಸೇವೆಯಿಂದ ಬಿಡುಗಡೆ ಆಗಿರುವಂತಹ ಪ್ರಮಾಣ ಪತ್ರ, ಇದು ಸೈನಿಕರಿಗೆ ಸಂಬಂಧಪಟ್ಟ ನಿವೃತ್ತ ಸೈನಿಕರಿಗೆ ಸಂಬಂಧಪಟ್ಟಂತೆ. ಪಿಂಚಣಿ ಪಡೆಯುತ್ತಿರುವ ಪ್ರಮಾಣ ಪತ್ರ, ಮಾಜಿ ಸೈನಿಕ ಅವಲಂಬಿತವಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಪ್ರಮಾಣ ಪತ್ರವನ್ನ ಕೊಡಬೇಕಾಗತ್ತೆ. ಇನ್ನ ಜಾತಿ ಪ್ರಮಾಣ ಪತ್ರ ವಿಷಯಕ್ಕೆ ಬಂದಂದ್ರೆ ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಮತ್ತು ಪ್ರವರ್ಗ 3B ಮೀಸಲಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಯಲ್ಲಿ ಮೀಸಲಾತಿ ಕೋರಿದ್ದಲ್ಲಿ, ನಿಮಗೆ ಮೀಸಲಾತಿ ಬೇಕು ಅಂತಂದ್ರೆ ಸರಿ ಏನ್ ಮೀಸಲಾತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನೀಗ ನಿಮ್ಗೆ ಆ ಹುದ್ದೆಗಳ ಮಾಹಿತಿನ ತೋರಿಸ್ಬಿಡ್ತೇನೆ. ಈಗಾಗಲೇ ವಿಡಿಯೋಸ್ ಅನ್ನ ಮಾಡಿದ್ದೆ, ಇಲ್ಲಿ ಗಮನಿಸ್ಕೊಳ್ಳಿ. ಇಲ್ಲ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಅಂದ್ರೆ ಏನಂದ್ರೆ ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಏನು ಅಂತದ್ದು ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಆಕ್ಚುಲಿ ನಾನು ಒಂದನೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದೀನಿ, ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದು. ಬಟ್ ಈಗಲೂ ಸಹ ತಿಳ್ಕೊಳ್ಳಿ. ಸೊ ಎಲ್ಲಿದೆ ಅಂತ ಸರ್ಚ್ ಮಾಡೋಣ, ಒಂದು ನಿಮಿಷ. ಓಕೆ, ಈ PDF ಅಲ್ಲಿ ಇಲ್ಲ ಅಂತ ಅನ್ಕೊಳ್ತೇನೆ, ಬೇರೆ PDF ಅಲ್ಲಿ ಇರಬಹುದು. ಓಕೆ, ಸೊ ಪ್ರೆಸೆಂಟ್ಲಿ ನಿಮ್ಮ ಹತ್ರ ಏನಿರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇರಬೇಕು, ಆ ಜಾತಿ ಪ್ರಮಾಣ ಪತ್ರ ಇರ್ಲೇಬೇಕು. ಜೊತೆಗೆ ಅದರಲ್ಲಿ ಈಗ SC ST ಆದ್ರೆ ಅದು ಜೀವಿತಾವಧಿವರೆಗೂ ಬಂದಿರುತ್ತೆ. ಬಟ್ ನೀವು ಪ್ರವರ್ಗ 2A 2B ಈ ತರ ಏನಾದ್ರು ಇದ್ರೆ, ಸೊ ನೀವು 5 ವರ್ಷಗಳಿಗೊಮ್ಮೆ ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆಕ್ಚುಲಿ ಯಾರ್ದು ಕ್ಯಾಸ್ಟ್ ಚೇಂಜ್ ಆಗೋದಿಲ್ಲ, ಆದ್ರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಹ ನೀವು ಸರಿಯಾದ ರೀತಿಯಲ್ಲಿ ಚೇಂಜ್ ಮಾಡಿಸ್ಕೊಂಡಿರ್ಬೇಕು. ಆದಾಯ ಪ್ರಮಾಣ ಪತ್ರವನ್ನು ಇರಬೇಕು. ನೆಕ್ಸ್ಟ್ ಏನ್ ದಾಖಲೆಗಳು ಬೇಕು, ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ. ಇನ್ ಕೇಸ್ ನೀವು ಗ್ರಾಮೀಣ ಭಾಗದಲ್ಲಿ 1ರಿಂದ 10ನೇ ತರಗತಿವರೆಗೂ ಓದಿರ್ಬೇಕು ಕಂಪಲ್ಸರಿ. ಸರ್ ನಾನು 1ರಿಂದ 9ನೇ ತರಗತಿವರೆಗೂ ಓದಿದ್ದೀನಿ ಅಥವಾ 2ನೇ ತರಗತಿಯಿಂದ ಪ್ರಾರಂಭವಾಗಿ 10ನೇ ತರಗತಿವರೆಗೂ ಓದಿದ್ದೀನಿ, ಸೊ ನಿಮ್ಗೆ ಅನ್ವಯ ಆಗೋದಿಲ್ಲ. ನೀವು 1 ವರ್ಷ ನೀವು ಏನು ಸಿಟಿಯಲ್ಲಿ ಓದಿದ್ರು ಸಹ ಅದು ಅಪ್ಲೈ ಆಗೋದಿಲ್ಲ, ಓಕೆನಾ. ನೆಕ್ಸ್ಟ್ ಇನ್ಯಾವುದು, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ. ಇದಕ್ಕೆ ಸೇಮ್ ಪ್ರೊಸೀಜರ್. ಸೊ ನೀವು ಅಪ್ ಟು 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ಬೇಕು. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿಲ್ಲ ಅಂತಂದ್ರೆ, ನೀವು 1 ವರ್ಷ ವ್ಯಾಸಂಗ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಆ ಪ್ರಮಾಣ ಪತ್ರ ಸಿಗೋದಿಲ್ಲ. ಇನ್ನ ತೃತೀಯ ಲಿಂಗಿಗಳು ಯಾರಾದ್ರೂ ತೃತೀಯ ಲಿಂಗಗಳ ಪ್ರಮಾಣ ಪತ್ರವನ್ನು ಮೀನ್ಸ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂತ ತಗೋಬೇಕಾಗುತ್ತೆ. ಇನ್ನ ಸೇವೆಯಲ್ಲಿರುವಂತಹ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸತಕ್ಕದ್ದು ಅಂತ ಇದೆ. ಯಾರಾದ್ರೂ ಈಗಾಗಲೇ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ಎಕ್ಸಾಮ್ಸ್ ಬರೀತಾ ಇದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗುತ್ತೆ. ಇಷ್ಟೇ, ನಿಮ್ಗೆ ಇಲ್ಲಿ ಜಾಸ್ತಿ ಏನು ಮಾಹಿತಿಯನ್ನು ಕೊಟ್ಟಿಲ್ಲ. ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಅಂಕಪಟ್ಟಿಗಳೆಲ್ಲ ಇರಬೇಕು. ಜೊತೆಗೆ ನಿಮ್ಮ ಒಂದು ಭಾವಚಿತ್ರ ಮತ್ತೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಒಂದು ಕಾನ್ವೊಕೇಶನ್ಸ್, ಇಷ್ಟನ್ನು ನಿಮ್ಮ ಹತ್ರ ಇದ್ರೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸೋದಕ್ಕೆ ಇಷ್ಟೇ ಒಂದು ದಾಖಲೆಗಳು ಬೇಕಾಗಿರೋದು. ಇವನ್ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೂ ಅಷ್ಟೇ ಇಷ್ಟೇ ದಾಖಲೆಗಳು ಬೇಕಾಗಿರುವಂತದ್ದು. ಜೊತೆಗೆ ಕೊನೆಯದಾಗಿ ಒಂದು ಮಾಹಿತಿಯನ್ನು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಅಭ್ಯರ್ಥಿಗಳೆಲ್ಲ ಅರ್ಜಿ ಸಲ್ಲಿಸ್ತಿರೋ, ಫಾರ್ ಎಕ್ಸಾಂಪಲ್ ಈಗ ಮುಂದಿನ ತಿಂಗಳು 15ನೇ ತಾರೀಕು 14ನೇ ತಾರೀಕೇನೋ ಕೊನೆ ದಿನಾಂಕ ಇದೆ. ಆ 14ನೇ ದಿನಾಂಕದ ಒಳಗಾಗಿ ಏನ್ ಮಾಡಿರ್ಬೇಕಂತಂದ್ರೆ ಎಲ್ಲಾ ದಾಖಲೆಗಳನ್ನ ಸಿದ್ಧಪಡಿಸ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ಈಗ
ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ ಇದೆ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ, ಅಪ್ಲಿಕೇಶನ್ ಹಾಕ್ಬಿಡ್ತೀರಾ, ಆಮೇಲೆ ಹೋಗಿ ಬರ್ಸ್ಕೊಳ್ತೀರಾ. ಓಕೆ, ಬರ್ಸ್ಕೊಳ್ಳೋದು ಓಕೆ, ಅದು ಎಷ್ಟನೇ ತಾರೀಕು ಒಳಗಡೆ ಬರ್ಸ್ಕೋಬೇಕು, 14ನೇ ತಾರೀಕಿನ ಒಳಗಡೆ 14/8 ಒಳಗಡೆ ಬರ್ಸ್ಕೊಂಡು ಸೀಲ್ ಸೈನ್ ಮಾಡಿಸ್ಕೋಬೇಕು ನೀವು. 15ನೇ ತಾರೀಕಿನಲ್ಲಿ ನೀವು ಮಾಡಿದ್ರಿ ಅಂತಂದ್ರೆ ಅದು ಅರ್ಹತೆಗೆ ಒಳಗಾಗೋದಿಲ್ಲ. ಸೊ ಅಪ್ಲಿಕೇಶನ್ ಡೇಟ್ ಎಷ್ಟವರೆಗೂ ಇದೆಯೋ ಅಷ್ಟವರೆಗೂ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಹೇಗಿರುತ್ತೆ, ಎಸ್ಪೆಷಲಿ ನೆಗೆಟಿವ್ ಅಂಕಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಅದರ ಒಂದು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿ ನೀವು ನೋಡಬಹುದು. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.